ಹಾಯ್ ನನ್ನ ಮುದ್ದು ಮಕ್ಕಳೇ, ನವೋದಯ ವಿಡಿಯೋ ಸರಣಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟನ್ನ ನಾನು ನಿಮ್ಗೆ ತಂದಿದ್ದೀನಿ. ಅಂದರೆ ಬೇಸಿಕ್ ಕಾನ್ಸೆಪ್ಟಿಂದ ಶುರು ಆಗ್ತಿದೆ, ಓಕೆನಾ. ಬೇಸಿಕ್ನಲ್ಲಿ ನಾವು ಇವಾಗ ಏನಪ್ಪ ಅಂದರೆ ಇವತ್ತು ಹೊಸ ಚಾಪ್ಟರ್ ಏನಪ್ಪ ಅಂದರೆ ದಶಮಾಂಶ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಈ ದಶಮಾಂಶದಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಓಕೆ ಮಕ್ಕಳೇ. ಇದುವರೆಗೂ ನಾನು ಹೇಳಿದೆ, ಹಿಂದಿನ ವಿಡಿಯೋಕ್ಕೆ ಈ ವಿಡಿಯೋಕ್ಕೂ ಒಂದು ರಿಲೇಟೆಡ್ ಇರುತ್ತೆ. ಇದು ಮೆಂಟಲ್ ಅಬಿಲಿಟಿ ಅಂದರೆ ಅದು ಮ್ಯಾಥ್ಸು ಹೆಂಗಿರುತ್ತೆ ಅಂದರೆ ಹಿಂದಿನ ವಿಡಿಯೋ ಮತ್ತು ಮುಂದಿನ ವಿಡಿಯೋಕ್ಕೆ ಎರಡು ಕೊಲಾಬ್ರೇಷನ್ ಇರುತ್ತೆ. ನೀವೇನು ಮಾಡಬೇಕು, ಪ್ರತಿಯೊಂದು ವಿಡಿಯೋನ ಒನ್ ಬೈ ಒನ್ನ ನೋಡ್ಕೊತ ಬರ್ರಿ, ಓಕೆನಾ. ಹಾಗಾದರೆ ಇವತ್ತಿನ ಒಂದು ಪಾಠ ಯಾವುದಪ್ಪ ಅಂತಂದರೆ ದಶಮಾಂಶಗಳು. ದಶಮಾಂಶಗಳಂತಂದರೆ ಏನು, ದಶಮಾಂಶಗಳನ್ನ ಯಾವುದಕ್ಕೆ ಕರಿತೀವಿ, ಓಕೆನಾ. ಪೂರ್ಣ ಸಂಖ್ಯೆಗಿಂತ ಕಡಿಮೆ ಸಂಖ್ಯೆ ಇರತಕ್ಕಂಥ ಒಂದು ಸಂಖ್ಯೆ ಯಾವುದಪ್ಪ ಅಂದ್ರೆ ದಶಮಾಂಶಗಳಂತ ಹೇಳಿ ಕರಿತೀವಿ. ಹಾಗಾದರೆ ದಶಮಾಂಶ ಅಂದರೆ ಏನು? ಪೂರ್ಣ ಸಂಖ್ಯೆಗಳಿಂತ ಕಡಿಮೆ ಸಂಖ್ಯೆಯನ್ನು ಹೊಂದಿರಬೇಕಿದು, ಓಕೆನಾ. ಅಂದ್ರೆ 0.1, 0.2, 0.3, ಓಕೆ. ಈ ಥರ ಅಂದರೆ ಪೂರ್ಣ ಸಂಖ್ಯೆ ಅಂತಂದ್ರೆ ಯಾವುದು 0 ಬಿಲೋ ಇರ್ತಕ್ಕಂಥದ್ದು, ಓಕೆನಾ. ಆ ಥರ ಪೂರ್ಣ ಸಂಖ್ಯೆ ಮತ್ತು ಅದರಲ್ಲಿ ಬರ್ತಕ್ಕಂಥ ದಶಮಾಂಶಗಳನ್ನು ಹೊಂದಿರ್ಬೋದು, ಓಕೆನಾ. ಆ ಥರ ಯಾವ ಥರ ಅಂತ ಒಂದೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ದಶಮಾಂಶ ಅಂದರೆ ಏನು ಗೊತ್ತಾಯ್ತು. ಹಾಗಾದರೆ ಇವಾಗ ನೋಡಿರಿ ಮಕ್ಕಳೇ, ಯಾವ ಥರಪ್ಪ ದಶಮಾಂಶಗಳನ್ನ ಯಾವ ಥರ ನಾವು ಚೇಂಜ್ ಮಾಡ್ತೀವಿ. ನೀವು ನೋಡಿರ್ತೀರಿ 100, 10, 1000, 10,000, ಲಕ್ಷ, 10 ಲಕ್ಷ, ಕೋಟಿ, ದಶಕೋಟಿ ತನಕ ನೋಡಿರಿ, ಹೌದಾ. ಹಾಗಾದರೆ ಹಿಂದಕ್ಕೆ ಹೋದ್ರೆ ಯಾವ ಥರ, ಓಕೆನಾ. ಇವಾಗ ಬಂದ್ವಿ 100 ಗೊತ್ತಾಯಿತು, ಓಕೆನಾ. 100 ಅಂತ ಗೊತ್ತಾಯಿತು, 10 ಗೊತ್ತಾಯಿತು, ಬಿಡಿ ಯಾವುದೋ ಒಂದು ಸಂಖ್ಯೆ ಅಂತ ಬರ್ತೀವಿ. ಆದರೆ ಇಲ್ಲಿ ದಶಮಾಂಶ ಬಿಂದು ಅಂತ ಶುರು ಆಗುತ್ತೆ, ಓಕೆನಾ. ಡಾಟ್ ಅಂತ ಹೇಳ್ತೀವಿ, ಓಕೆನಾ. ಇಲ್ಲಿಂದ ಹಿಂದಕ್ಕೆ ಹೋಗ್ತಕ್ಕಂಥ ಒಂದು ಸಂಖ್ಯೆಗಳು ಯಾವಪ್ಪ ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆ ಇರಬೇಕು. ಫಸ್ಟಿಗೆ ಏನಾರು 10 1/10 ಅಂತ ಬಂತು ಅಂದರೆ ಯಾವ ಥರ ಮಾಡ್ತೀವಿ ಮಕ್ಕಳೇ. ಇವಾಗ ನೋಡಿರಿ 1/10 ನಾವು ಯಾವ ಥರ ಡಿವೈಡ್ ಮಾಡಂದ್ರೆ, ಓಕೆನಾ. ಈಗ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಒಂದಿದೆ. ಈಗ 1 ಬರಬೇಕಂತಂದ್ರೆ ಏನು ಮಾಡಬೇಕು, 0 ಅಂದರೆ ಇಲ್ಲಿ 10 ಆಯಿತು, ಹೌದಾ. 10 1 10 ಅಂದರೆ ಕಂಪ್ಲೀಟಾಗಿ 0 ಆಯಿತು. ಅಂದರೆ ಇಲ್ಲಿ ಏನು ಬಂತು, 0.1 ಬಂತು. ಇದಕ್ಕೆ ನಾವೇನಂತ ಕರಿತೀವಿ, ದಶಮಾಂಶ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳು, ದಶಮಾಂಶ ಅಂದರೆ ಏನು. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶತಾಂಶ. ಶತಾಂಶ ಅಂದ್ರೆ ಏನು. ಈಗ ದಶಮಾಂಶಕ್ಕೆ ಏನು ಮಾಡಿದ್ವಿ, 1/10 ತೊಗೊಂಡ್ವಿ. ಹಾಗಾದರೆ ಶತಾಂಶಕ್ಕೆ ಯಾವ ಥರ ತೊಗೊತೀವಿ ಅಂದರೆ 1/100 ಅಥವಾ 1/100 ಅಂತ. ಹಾಗಾದರೆ ಇದನ್ನು ಏನು ಮಾಡಿರಿ ಮಕ್ಕಳೇ, ಈಗ ಡಿವೈಡ್ ಮಾಡಿರಿ, ಓಕೆನಾ. 100 /1, ಓಕೆನಾ. ಹಾಗಾದರೆ ನಮ್ಮ ಕಡೆ ಇಲ್ಲಿ 100 ದೊಡ್ಡದಿದೆ, ಸಣ್ಣದೇನಿದೆ, ಒಂದಿದೆ. ಹಾಗಾದರೆ ಇಲ್ಲಿ 0 ಅಂದರೆ ಇಲ್ಲಿ ಒಂದು 0 ಬಂತು. ಹಾಗಾದರೆ ನಮ್ಗೆ ಇಲ್ಲಿ 100 ಇದೆ, ಇಲ್ಲಿ ಬಂದಿರೋದು 10. ಹಾಗಾದರೆ ಇನ್ನೊಂದು 0 ತೊಗೋಬೇಕಂದ್ರೆ ಒಂದು 0 ಇಲ್ಲಿ ಕೊಡಬೇಕು. ಇಲ್ಲೇನಾಯಿತು, 2 0 ಆಯ್ತು. ಇಲ್ಲಿ 100 ಆಯಿತು, ಇಲ್ಲಿ 100 ಆಯಿತು. 100 1 100. ಹಾಗಾದ್ರೆ ಇಲ್ಲಿ ಏನು ಬಂತು, 0.01 ಬಂತು. ಇದಕ್ಕೆ ನಾವೇನಂತ ಕರಿತೀವಿ, ಶತಾಂಶ ಅಂತ ಕರಿತೀವಿ. ಇಲ್ಲಿ ದಶಾಂಶ, ಶತಾಂಶ. ನೆಕ್ಸ್ಟ್ ಬರ್ತದು ಸಹಸ್ರಾಂಶ ಅಂತ ಬರುತ್ತೆ ಮಕ್ಕಳೇ. ಸಹಸ್ರಾಂಶ ಅಂದರೆ ಏನಂದರೆ 1/100, 1/1000. 1/1000 ಯಾವ ಥರ ಮಾಡ್ತೀರಿ. ಈಗ ನೋಡಿ ಮಕ್ಕಳೇ, ಏನಪ್ಪ ಅಂತಂದರೆ ಈ ಥರ 1000 ಬರ್ಕೊಂಡ್ರಿ. ಆಮೇಲೆ ಅದನ್ನೇನು ಮಾಡಿದ್ರಿ ನೀವು, 1000 ಮಾಡಿದ್ರಿ, ಓಕೆನಾ. ಹಾಗಾದರೆ ಯಾವ ಥರ, ಇಲ್ಲಿ ನೋಡಿರಿ 1 ಇದೆ, ಇಲ್ಲಿ 1000 ಇದೆ, ಬರಲ್ಲ. 0 ಅಂದರೆ ಒಂದು 0 ತೊಗೊಂಡ್ರಿ. ಆಮೇಲೆ ಒಂದು 0, ಯಾಕಂದ್ರೆ ಇಲ್ಲಿ 1000 ಇದೆ, 10 ಆಯಿತು. ಮತ್ತೊಂದು 0 ತೊಗೊಂಡು ಇಲ್ಲಿ ಒಂದು 0 ಬರ್ಕೊಂಡ್ರಿ. ಈಗ 100 ಆಯಿತು. ಮತ್ತೊಂದು 0 ಬರ್ಕೊಂಡು, ಇವಾಗ 1000 ಆಯಿತು. 1000 ಆಯಿತು, ಇದು 1000 ಆಯಿತು. 1000 1 1000. ಹಾಗಾದರೆ ಕಂಪ್ಲೀಟಾಗಿ 0 ಆಯ್ತಲ್ಲ ಮಕ್ಕಳೇ. ಈಗ ಈ ಥರ 0 ಆಯಿತು ಅಂದರೆ ಎಷ್ಟು ಬಂತು ಹಂಗಾರೆ, ಇಲ್ಲಿ ಏನು ಬಂತು, 0.001, ಓಕೆನಾ. ಈಗ 0.1 ಅಂದರೆ ದಶಾಂಶ, ಶತಾಂಶ, ಸಹಸ್ರಾಂಶ. ನಾವು ಆಲ್ಮೋಸ್ಟ್ ಯಾವಾಗಲೂ 3 ಪಾಯಿಂಟನ್ನು ತೊಗೊಂಡ್ರೆ ಸಾಕು, ಓಕೆನಾ. ಯಾವ್ಯಾವು, ದಶಾಂಶ, ಶತಾಂಶ, ಸಹಸ್ರಾಂಶನ ನಾವು ಇದನ್ನು ಮಾಡ್ಕೊಂಡು ಹೋದರೆ ಸಾಕು. ಹಾಗಾದರೆ ಈಗ ಏನಾಯಿತು, ಇಲ್ಲಿ ನೋಡ್ರಿ, ಇಲ್ಲಿ 100 ಇದೆ, ಇಲ್ಲಿ 10 ಇದೆ, ಇಲ್ಲಿ ಬಿಡಿದೆ, ಇಲ್ಲಿ ದಶಾಂಶ ಶುರು ಆಗುತ್ತೆ. 623 ಪಾಯಿಂಟ್ ಅಥವಾ ದಶಾಂಶ 423. ಯಾಕಂದ್ರೆ ಪಾಯಿಂಟ್ ಆದಮೇಲೆ ಅಥವಾ ದಶಾಂಶ ಆದಮೇಲೆ ಯಾವುದೇ ಸಂಖ್ಯೆನ ನೀವು ಆ ಬಿಡಿಯಾಗಿ ಓದಬೇಕು, ಓಕೆನಾ. 623.423 ಇದನ್ನೇನು ಅನ್ಬೋದು, 623 ದಶಾಂಶ 4 ದಶಾಂಶ 2 ಶತಾಂಶ 3 ಸಹಸ್ರಾಂಶ ಅಂತಲೂ ಅರ್ಥ, ಓಕೆನಾ. ಮಕ್ಕಳಿಗೆ ಗೊತ್ತಾಯ್ತಲ್ಲ ಯಾವ ಥರ ಇದನ್ನು ನಾವು ಟ್ರ್ಯಾಕಲ್ ಮಾಡಾಯ್ತೀವಿ ಅಂತೇಳಿ. ಹಾಗಾದರೆ ಇದ್ರ ಮೇಲೆ ಪ್ರಶ್ನೆ ಯಾವ ಥರ ಬರ್ತವೆ, ಓಕೆನಾ. ಸಂಕಲನ ಇರ್ಬೋದು, ವ್ಯವಕಲನ ಇರ್ಬೋದು, ಗುಣಾಕಾರ, ಭಾಗಾಕಾರ, ಓಕೆನಾ. ಇದನ್ನು ತೊಗೊಂಡು ಅಂದರೆ ಭಿನ್ನ ರಾಶಿಯಲ್ಲಿ ಯಾವ ಥರ ಹೇಳ್ತೀವಿ, ಓಕೆನಾ. ದಶಮಾಂಶ ತಂದು ಭಿನ್ನ ರಾಶಿ, ದಶಮಾಂಶ ತೊಗೊಂಡು ಶೇಕಡ ಕ್ರಮದಲ್ಲಿ ಯಾವ ಥರ ಎಲ್ಲ ಚೇಂಜ್ ಮಾಡ್ತೀವಿ ಅಂತ ನೋಡ್ತಾ ಹೋಗ್ರಿ. ಹಾಗಾದರೆ ಮಕ್ಕಳು ಶುರು ಮಾಡಮ್ರಿ. ಹಾಗಾದರೆ ಬನ್ನಿ ನೋಡಿ ಮಕ್ಕಳೇ, ದಶಮಾಂಶದ ಸಂಕಲನ
ದಶಮಾಂಶದ ಸಂಕಲನ ಅಂದರೆ ನಾವು ಕೂಡಿಸ್ತಕ್ಕಂಥದ್ದು, ಅಂದರೆ ಇಲ್ಲಿ ಅಡಿಷನ್ ಶುರು ಮಾಡ್ತೀವಿ. ಓಕೆನಾ, ಎಡಿಷನ್ ಆಫ್ ಡೆಸಿಮಲ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಏನಿದೆ ಇಲ್ಲಿ 22.47, 0.34, 54, 27.056 ಪ್ಲಸ್ 22.1. ಈ ಥರ ಬಂದಾಗ ಏನು ಮಾಡ್ಬೇಕು ಮಕ್ಕಳೇ, ಈ ಬಂದಿರೋ ಸಂಖ್ಯೆಯನ್ನು ಬಿಡಿ 10, 100 ಸ್ಥಾನಗಳಲ್ಲಿ ಆಯಾ ಸ್ಥಾನಗಳಿದಾವಲ್ಲ ಆ ಸ್ಥಾನಕ್ಕೆ ಹಾಕಬೇಕಾಗತ್ತೆ. ನೋಡಿರಿ ಯಾವ್ದು ದೊಡ್ಡದಿದೆ ನೋಡಮ್ರಿ. ಓಕೆನಾ, ಫಸ್ಟ್ 3 ಅಂಕಿ ಸಂಖ್ಯೆ ಅಂದರೆ ಪಾಯಿಂಟ್ ಆದಮೇಲೆ 3 ಅಂಕಿ ಸಂಖ್ಯೆ ಇದಾವೆ. ಓಕೆನಾ, 27.05, ಓಕೆ 056. ಓಕೆ, ಆಮೇಲೆ ನೋಡಿರಿ 22, ಓಕೆ 22, ಇಲ್ಲಿ 54ಕ್ಕೆ 54, ಇಲ್ಲಿ 54ಕ್ಕೆ 54. ಏನು ಕೊಟ್ಟಿಲ್ಲ ಅಂದರೆ 0 ಬರೋದು. 0ಕ್ಕೆ ಡಾಟ್ ಆದಮೇಲೆ ಯಾವಾಗಲೂ 0ನೇ ಬರುತ್ತೆ. ಓಕೆನಾ ಮಕ್ಕಳೇ, ಹಾಗಾದರೆ 0ನೇ ಬರುತ್ತಲ್ಲ, ಹಾಗಾದರೆ ಇಲ್ಲಿ ನೋಡ್ರಿ ಈಗ 0 ಬರುತ್ತೆ. ಎಷ್ಟೇ 0 ಬರ್ಕೊಂಡ್ರು 0ಕ್ಕೂ ಅಲ್ಲ, ಅಂದರೆ ದಶಮಾಂಶ ಬಂದ ಮೇಲೆ ಯಾವುದೇ 0 ಕೊಟ್ಟರು ಅದಕ್ಕೆ ವ್ಯಾಲ್ಯೂವೇ ಇಲ್ಲ. ಓಕೆ, ಹಾಗಾದರೆ ನಾನು ಏನಪ್ಪ ಅಂದರೆ ನಿಮ್ಗೆ ಕೂಡ್ಸೋಕೆ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡಿದೆ, ಇದನ್ನು ತೊಗೊಂಬಂದೆ. ಹಾಗಾದರೆ ನೆಕ್ಸ್ಟ್ ಏನಿದೆ 22, 47 ಇದೆ, 47. ಓಕೆ, ನೆಕ್ಸ್ಟ್ ಯಾವುದು 0.34 ಇದೆ. ಹಾಗಾದರೆ ಮಕ್ಕಳು ಉಳಿದಿದ್ದೇನೀಗ ಯಾವುದು 22.21. ಓಕೆ, ಈಗೆಲ್ಲ ಏನು ಮಾಡಬೇಕು, ಇದು ಲಾಸ್ಟ್ಗಿದೆಯಲ್ಲ 6ಕ್ಕೆ 6, 5 + 7 ಅಂತಂದರೆ 12, 12 + 4 ಅಂದರೆ 16ಕ್ಕೆ 6, ಕೈಲ 1. ಇಲ್ಲಿ ನೋಡಿರಿ ಮಕ್ಕಳೇ, ಈಗ 4, 3, 7, 8, 9, 9. ಇಲ್ಲಿ ದಶಮಾಂಶ ಇತ್ತಲ್ಲ, ದಶಮಾಂಶ ಚಿಹ್ನೆ ಕೊಡಬೇಕು. ಹಾಗಾದರೆ 7 + 4 ಅಂದರೆ 11, 11 + 2 ಅಂದರೆ 13, 13 + 2 ಅಂತಂದರೆ 15, 15ಕ್ಕೆ 5, ಕೈಲ 1. ಹಾಗಾದರೆ 2 + 5 7, 7 + 2 9, 9 2 11, 11 + 1 12, ಅಂದರೆ 125.966 ಬರುತ್ತೆ. ಓಕೆನಾ, ಎಷ್ಟು ಬರುತ್ತೆ ಹಂಗಾರೆ 125.966. ಓಕೆನಾ, ಅಂದರೆ ಇನ್ನೇನು ಮಾಡಬೇಕು, ಸಂಕಲನ, ದಶಮಾಂಶಗಳ ಸಂಕಲನ ಅಂತ ಕೇಳಿದರೆ ಈ ಥರ ಸಾಲ್ವ್ ಮಾಡಬೇಕು ಮಕ್ಕಳೇ. ಹಾಗಾದರೆ ಮುಂದಿನ ಪ್ರಶ್ನೆನ ನೋಡಿ. ಮುಂದಿನ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಇಲ್ಲಿ ಸಂಖ್ಯೆನೇ ದೊಡ್ಡದಿದೆ. ಓಕೆನಾ, ಡೆಸಿಮಲ್ ಪಾಯಿಂಟ್ನಲ್ಲೇ ಇಲ್ಲ, ಎಲ್ಲ ಏನಂದರೆ ನಾರ್ಮಲ್ ಸಂಖ್ಯೆಯಲ್ಲೇ ಇದೆ. 3833 ಪ್ಲಸ್ 35.3 ಪ್ಲಸ್ 333.3 ಪ್ಲಸ್ 3.333. ಹಾಗಾದರೆ ಮಕ್ಕಳು ಏನು ಬರೋದು, ದೊಡ್ಡ ಅಂಕೆನ ಬರ್ಕೊಂಬಿಡಮ್ರಿ. ಓಕೆನಾ, 3833. ಆಮೇಲೆ 35, ಈ 10 ಸ್ಥಾನ ಇಲ್ಲಿ ಬರುತ್ತೆ, ಅದಕ್ಕೆ ಅದನ್ನೇ ಬರೀಬೇಕು. ಓಕೆನಾ, ಇಲ್ಲಿ 35 ಇದೆ, 35.3 ಇದೆ. ಓಕೆನಾ, ಇಲ್ಲಿ ಪಾಯಿಂಟ್ ತೊಗೊಂಬಿಟ್ಟು ಎಷ್ಟಾದರೂ 0 ಬರ್ಕೊಂಬಿಟ್ರೆ ನಡೀತೈತೆ. 0 ಎಷ್ಟಿದೆ ನೋಡಿರಿ, ಹೈಯೆಸ್ಟು. ಇಲ್ಲಿ ಪಾಯಿಂಟ್ ಆದಮೇಲೆ 3 0 ಇದೆ, 3 0 ಬರ್ಕೊಂಬಿಟ್ರಿ. ಓಕೆನಾ, ಹಾಗಾದರೆ ಏನು ಮಾಡಬೇಕು, 333 ಇಲ್ಲಿದ್ದ ಇಲ್ಲಿ 100 ಸ್ಥಾನ ಇಲ್ಲಿಂದ ಶುರು ಆಗುತ್ತೆ, 333.3. ಹಾಗಾದರೆ ಇಲ್ಲೇನಿದೆ 3 ಬಿಡಿ ಸ್ಥಾನದಲ್ಲಿದೆ, ಹೌದಾ. ನೆಕ್ಸ್ಟ್ ಡೆಸಿಮಲ್ ಇದೆ 3.333. ಹಾಗಾದರೆ ಈ 0ಕ್ಕೆ ವ್ಯಾಲ್ಯೂ ಇಲ್ಲ. ಓಕೆನಾ, ಪಾಯಿಂಟ್ ಆದಮೇಲೆ ನಂಬರ್ ಬಂದು ಲಾಸ್ಟಿಗೆ ಕೊನೆಯ ಸಂಖ್ಯೆ ಏನಾದ್ರು 0 ಬಂದಿದ್ರೆ ಅವಕ್ಕೆ ಯಾವಕ್ಕೂ ವ್ಯಾಲ್ಯೂ ಇಲ್ಲ. ಸೊ 3ಕ್ಕೆ 3, 3ಕ್ಕೆ 3, 3 3 6, 6 3 9, ಆಮೇಲೆ ಡಾಟು 5 3 8, 8 2 11, 11 3 14ಕ್ಕೆ 4, ಕೈಲ 1, 3 3 3 3 6, 6 3 9, ಇದೊಂದು 10ಕ್ಕೆ 0, ಕೈಲ 1, 8 3 11, ಇದೊಂದು 12ಕ್ಕೆ 2, ಕೈಲ 1. ಹಾಗಾದರೆ 4204.933 ಆನ್ಸರ್ ಬರುತ್ತೆ ಮಕ್ಕಳೇ. ಓಕೆನಾ, ಎಷ್ಟು 4204 ಪಾಯಿಂಟ್ ಅಥವಾ ದಶಮಾಂಶ 933. ಗೊತ್ತಾಯ್ತಾ ಮಕ್ಕಳೇ? ಹಾಗಾದರೆ ಯಾವ ಥರ ಸಂಕಲನ ಇದು ಯಾವುದು ದಶಮಾಂಶಗಳ ಸಂಕಲನ ಯಾವ ಥರ ಮಾಡಬೇಕಂತೇಳಿ ಗೊತ್ತಾಯ್ತಲ್ಲ. ಹಾಗಾದರೆ ಈಗ ದಶಮಾಂಶಗಳ ವ್ಯವಕಲನ ಯಾವ ಥರ ಇರುತ್ತೆ ಅಂತ ತೊಗೊಂಬ್ರಿ ನೋಡಿ ಮಕ್ಕಳು. ಈಗ ಈ 2 ಪ್ರಶ್ನೆಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಓಕೆನಾ, ಈಗೇನು ನಾನು ಮಾಡಿದ್ನಲ್ಲ ಅದೇ ಥರ ನೀವು ಮಾಡಿರಿ. ಓಕೆನಾ, ಈ 2 ಪ್ರಶ್ನೆಗಳನ್ನು ನೀವು ಅದನ್ನು ಸಾಲ್ವ್ ಮಾಡಿರಿ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿರಿ. ಇದ್ರ ಮೇಲೆ ಸಂಕಲನದ ಮೇಲೆ ನಿಮ್ಗೆ ಯಾವ ಥರ ಅಪ್ಲೈಡ್ ಕ್ವಶನ್ ಕೇಳ್ತಾರೆ. ಓಕೆನಾ, ಇನ್ನೂ ವ್ಯವಕಲನ ಶುರು ಆಗಿಲ್ಲ, ಅದರಲ್ಲಿ ಸಂಕಲನದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಓಕೆನಾ, ಯಾವ ಥರ ಕ್ವಶನ್ ಇದೆ, ಯಾವ ಥರ ಪ್ರಶ್ನೆ ನಮ್ಮ ಎಕ್ಸಾಮ್ಸಿಗೆ ಬರುತ್ತೆ ಅಂತ ನೋಡ್ತಾ ಹೋಗಿ. ಓಕೆನಾ, ಹಾಗಾದರೆ ನೋಡಿರಿ ಮಕ್ಕಳೇ, ನಾಗರಾಜರು
ತನ್ನ ಮನೆಗೆ ಬೇಕಾದ ತರಕಾರಿ ಅಂಗಡಿಯಲ್ಲಿ 1.25 kg ಈರುಳ್ಳಿ ಮತ್ತು 0.75 kg ಸೌತೆಕಾಯಿ, 2.5 kg ಮೆಣಸಿನಕಾಯಿ, 1.75 kg ಬೀನ್ಸ್ಗಳನ್ನು ಕೊಂಡನು. ಹಾಗಾದರೆ ಅವನು ಕೊಂಡ ಒಟ್ಟು ತರಕಾರಿ ಎಷ್ಟು ಅಂತ ಕೇಳಿದ್ದಾರೆ. ಮಕ್ಕಳೇ, ಹಾಗಾದರೆ ಈಗ ಏನು ಮಾಡಬೇಕು? ಕೊಂಡುಕೊಂಡಿದ್ದಾನೆ, ಎಷ್ಟೆಷ್ಟು ಕೊಂಡುಕೊಂಡನಂತ ನಾವು ಪ್ಲಸ್ ಮಾಡಬೇಕಿದೆ. ಓಕೆನಾ? ಹಾಗಾದರೆ ಡೆಸಿಮಲ್ ಈಗ ಏನಂತ ಪೂರ್ಣ ಸಂಖ್ಯೆನ ಒಂದು ಕಡೆ ಬರಬೇಕು, ಆಮೇಲೆ ಏನು ದಶಮಾಂಶಗಳನ್ನು ಒಂದು ಸೈಡ್ ಬರ್ಕೋಬೇಕು. ಸೊ ಹಾಗಾಗಿ ಏನು ಮಾಡ್ಬೇಕಂಗಾರೆ ಫಸ್ಟಿಗೆ ಏನು ಕೇಳಿದ್ದಾರೆ? 1.25 kg. ಓಕೆನಾ? ಹಾಗಾದರೆ ನೆಕ್ಸ್ಟು 0.75 kg. ಹಾಗಾದರೆ ನೆಕ್ಸ್ಟು 2.5 kg. ಓಕೆ, ನೆಕ್ಸ್ಟು ಮೆಣಸಿನಕಾಯಿ 1.75 kg. ಹಾಗಾದರೆ ಇನ್ನೇನು ಮಾಡಬೇಕು? ಇವಾಗ ಕೂಡಿಸ್ಬೇಕು. ಓಕೆ ಮಕ್ಕಳೇ, ಈ ಕಡೆ 0 ಬಂದರೆ ಯಾವುದೂ ವ್ಯಾಲ್ಯೂ ಇರಲ್ಲ. ಸೊ ಹಾಗಾಗಿ 5 + 5 10, 10 + 5 15. ಆಮೇಲೆ ನೆಕ್ಸ್ಟ್ ಏನು ಬಂತು ನೋಡಿರಿ, 15 × 5 ಕೈಲ 1, 7 2 9, 9 5 14, 14 7 ಅಂದರೆ 21, ಇದೊಂದು 22. ಹಾಗಾದರೆ ಕೈಲ 1 ಬಂತು. ಹಾಗಾದರೆ ಇಲ್ಲಿ ಡಾಟ್ ಐತಲ್ಲ, ಡಾಟ್ ಇಟ್ಬಿಡ್ರಿ. ಓಕೆನಾ? 1 + 2 3, 3 1 4, 4 1 5, 5 kg 25, 5.25 kg. ಓಕೆನಾ? 5 ಇಲ್ಲಿಯೂ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆನಾ? ಏನಾಯಿತು? 5.25 kg. ಓಕೆನಾ ಮಕ್ಕಳೇ, ಗೊತ್ತಾಯ್ತಲ್ಲ ಯಾವ ಥರ ನಾವು ಪ್ಲಸ್ ಮಾಡಬೇಕು ಅಂತ ಹೇಳಿ. ಹಾಗಾದರೆ ವ್ಯವಕಲನ ಬಂದಾಗ ಯಾವ ಥರ ಮಾಡಬೇಕು? ಈಗ ಸಂಕಲನ ಆಯಿತು, ವ್ಯವಕಲನ ಬಂದಾಗ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಓಕೆ, ಇದೇ ಸೇಮ್, ಬೇರೆ ಏನು ಚೇಂಜಸ್ ಇರಲ್ಲ.